ನಮಸ್ತೆ ನಮ್ಮ ದೋಸ್ತಗಳಿಗೆ. ದನಗಳನ್ನ ಗದ್ದೆಗೆ ಕರ್ಕೊಬಂದು ಕಟ್ಟಾಕಿದ್ವಿ. ನಮ್ಮ ಹಸು ಅಲ್ಲೇ ಕರು ಹಾಕಿದೆ. ಹಸು ಕರು ಮೈಯನ್ನು ನೆಕ್ಕಿ ನೆಕ್ಕಿ ಅದರಲ್ಲಿರೋ ತೇವ ಎಲ್ಲ ತೆಗ್ದಾಕ್ಬಿಡುತ್ತೆ. ಒಂಥರ ಟವಲಲ್ಲಿ ಒರೆಸ್ದಂಗೆ ಆಗುತ್ತೆ. ಹಸು ಕರು ಹಾಕಿದ್ಮೇಲೆ ನಾವು ಮೊದಲು ಮಾಡೋ ಕೆಲಸನೇ ಕಾಲು ಕೊಳ್ಗ ಕುಯ್ಯೋದು ಅಂತ ಅಂತೀವಿ. ಆ ಮೇಲೆ ಇರೋದನ್ನ ಕೈಯಲ್ಲೇ ಜೀಡ್ತೀವಿ. ಬಟ್ ಈ ಕೆಳಗಡೆ ಇದೆಯಲ್ಲ ಬಿಳಿದು, ಅದನ್ನು ಕತ್ತಿಲಿ ಕುಯ್ತಿದ್ದೀವಿ. ಗದ್ದೆಯಿಂದ ಮನೆಗೆ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ ಅಷ್ಟಿತ್ತು. ಅಮ್ಮನೂ ಮತ್ತು ಮಗುನೂ ಕರ್ಕೊಂಡು ಹೋಗ್ಬೇಕಾಗಿತ್ತು. ಮಗು ನೋಡಿದ್ರೆ ಚಿಕ್ಕದನ್ಸುತ್ತೆ, ಆದರೆ ಎತ್ಕೊಂಡು ಹೋಗೋಷ್ಟೊತ್ತಿಗೆ ತುಂಬ ಹೆವಿ ಆಗಿದೆ. ನಾನು ಸ್ವಲ್ಪ ದೂರ, ಅಪ್ಪ ಸ್ವಲ್ಪ ದೂರ ಎತ್ಕೊಬಂದ್ವಿ. ಅಮ್ಮ ಮನೇಲಿರಲಿಲ್ಲ, ನೆಂಟರು ಮನೆಗೆ ಹೋಗಿದ್ರು. ಹಾಗಾಗಿ ಹಾಲು ಕರೆಯೋ ಜವಾಬ್ದಾರಿ ನನ್ನದೇ ಆಗಿತ್ತು. ಹಸು ಕರುನು ಎರಡನ್ನೂ ಕೊಟ್ಟಿಗೆ ಒಳಗೆ ಕರ್ಕೊಬಂದು ಹಾಲು ಕರೆಯೋಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ವಿ. ಮೊದಲಿಗೆ ಕೆಚ್ಚಲಿಗೆ ನೀರು ಹಾಕ್ಬಿಟ್ಟು ಕೆಚ್ಚಲನ್ನೆಲ್ಲ ನೀಟಾಗಿ ತೊಳೆದು ನಂತರ ಕರುವಿಗೆ ಸ್ವಲ್ಪ ಹಾಲು ಕುಡಿಸಿದ್ವಿ. ಫಸ್ಟು ಕರು ಹಾಲು ಕುಡಿತಿರೋದು ನೋಡೋದು ಒಂಥರ ಮನಸ್ಸಿಗೆ ಖುಷಿ ಆಗ್ತಿದೆ. ಇಲ್ಲಿ ನೋಡ್ಬೋದು, ಕರುನು ಒಂದು ಕಡೆ ಹಾಲು ಕುಡಿತಾ ಇದೆ, ನಾನು ಇಲ್ಲೊಂದು ಕಡೆ ಹಾಲು ಕರಿತಾ ಇದ್ದೀನಿ. ನಮ್ಮ ಹಸು ಸಾಧು ಇದ್ದಿದ್ದರಿಂದ ಗಲಾಟೆ ಮಾಡ್ದೇ ಹಾಗೆ ಹಾಲು ಕೊಡ್ತು. ಕರು ಹಾಕಿದ್ಮೇಲೆ ಮೊದಲನೇ ಹಾಲು ಯೆಲ್ಲೋ ಕಲರಲ್ಲಿರುತ್ತೆ, ವೈಟ್ ಕಲರ್ ಇರೋಲ್ಲ. ಸೊ ಯೆಲ್ಲೋ ಕಲರ್ ಇದ್ದ ಹಾಲನ್ನ ನಾವು ಗಿಣ್ಣ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇವತ್ತಂತೂ ನಮ್ಗೆ ಹಬ್ಬ.